ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಶ್ರಾವಣ ಮಾಸದಲ್ಲಿ ನಮ್ಮ ಹಿರಿಯರು ಬೆಳಿಗ್ಗೆ ಚೋರ ಪ್ರಸಂಗದಿಂದಲೂ, ಮಧ್ಯಾಹ್ನ ದ್ಯೂತ ಪ್ರಸಂಗದಿಂದಲೂ, ರಾತ್ರಿ ಸ್ತ್ರೀ ಪ್ರಸಂಗದಿಂದಲೂ ಕಾಲ ಕಳೀತಾ ಇದ್ರು ಅಂತ. ಚೋರ ಪ್ರಸಂಗ ಅಂದರೆ ಗೊತ್ತಾಯ್ತಲ್ಲ, ನವನೀತ ಚೋರ ಕೃಷ್ಣನ ಕತೆ ಭಾಗವತ. ದ್ಯೂತ ಪ್ರಸಂಗ ಅಂತ ಅಂದರೆ ಮಹಾಭಾರತ. ಸ್ತ್ರೀ ಪ್ರಸಂಗ ಅಂತ ಅಂದರೆ ರಾಮಾಯಣ. ಕೃಷ್ಣನ ನಾವು ಎಷ್ಟೇ ಸಾರಿ ನವನೀತ ಚೋರ ಅಥವಾ ಕಳ್ಳ ಅಂತ ಕರೆದರೂ ಸಹ ನಮ್ಮ ಮನಸ್ಸಲ್ಲಿ ಆತನ ಗಂಭೀರವಾದ ಮಹಾನ್ ವ್ಯಕ್ತಿತ್ವ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಜಗತ್ತಿನ ಯಾವುದೇ ಮಹಾಕಾವ್ಯಗಳಲ್ಲಿ ಕೆಟ್ಟತನ, ಕೆಟ್ಟ ವ್ಯಕ್ತಿತ್ವ, ಕೆಟ್ಟ ಸಂಗತಿಗಳು ಇಲ್ಲ ಅಂತಲ್ಲ. ಅದು ಓದಿದ ನಂತರ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋದು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ವಿಷಯಗಳು ಮಾತ್ರ. ಮನುಷ್ಯ ಸಹಜವಾಗಿ ಒಳ್ಳೆಯವನು, ಆದರೆ ಅಹಂಕಾರದಿಂದ, ಅನುಮಾನದಿಂದ, ಅಸೂಹೆಯಿಂದ ತನ್ನನ್ನು ತಾನು ಕಳೆದುಕೊಳ್ತಾನೆ.